ನಮ್ಮ ಕವನ ಸಂಕಲನಗಳು ಬೆಟ್ಟದಡಿಯ ಇಲ್ಲ ಅಂತಕ್ಕಂಥ ಸುಳ್ಳುಗಳನ್ನ ಕೇಳ್ತಾ ಇದೆ. ಬದಲಾಗಿ ಇವೆಲ್ಲವೂ ಕೂಡ ಸಮಾಜಕ್ಕೆ ಮತ್ತು ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅಂಶಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ, ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧದ ಸನ್ನಿವೇಶಗಳು. ಇಂಥ ಸಂದರ್ಭದಲ್ಲಿ ಬುದ್ಧ ಅತ್ಯಂತ ಹೆಚ್ಚು ಪ್ರಸ್ತುತನಾಗ್ತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಆಗಲೇ ನಿರೂಪಕರು ಹೇಳಿದ್ರು, ಅಪ್ಪ ದೀಪೋಭವ ಅಂತ, ಅಂದರೆ ನಿನ್ನ ದೀಪ ನೀನೇ ಆಗು ಅಂತ. ಈ ಮಾತು ಮನುಕುಲಕ್ಕೆ ಕೊಟ್ಟಂತಹ ಒಂದು ದೀವಿಗೆ ಅನ್ನೋದು ನನ್ನ ಅನಿಸಿಕೆ. ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ. ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆನಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ಬರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಬದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸೋ ಅಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಇಟ್ಕೋಬಹುದಾಗಿತ್ತಲ್ಲ. ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತಹ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂಥ 25,000 ಅರ್ಹ ಪ್ರಶಸ್ತಿ ಇದು. ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ನಾನು ಅಥವಾ ನನಗೆ ಹಿಂಗ್ ಸೈನ್ಸ್ ಓದಕ್ಕಾಗ್ಲಿಲ್ಲ, ಅಥವಾ ನನಗೆ ಲಿಟ್ರೇಚರ್ ಮಾಡೋಕ್ಕಾಗ್ಲಿಲ್ಲ, ಅಥವಾ ನನಗೆ ಅಭಿನಯ ಕಲಿಯಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನ ಹಾಕುವ ಕೆಲಸವನ್ನ ಅಥವಾ ದುಸ್ಸಾಹಸವನ್ನ ದಯಮಾಡಿ ಮಾಡಿ. ಆ ಮಕ್ಕಳು ನೈಸರ್ಗಿಕವಾಗಿ ಅರಳೋದಕ್ಕೆ ಅವರ ಕಲೆ, ಅವರ ಪ್ರತಿಭೆ ಮತ್ತು ಅವರಲ್ಲಿರ್ತಕ್ಕಂಥ ಆ ಮನುಷ್ಯತ್ವದ ಚಿಲುಮೆ ತಾವಾಗಿ ತಾವು ಅದು ನೈಸರ್ಗಿಕವಾಗಿ ಅರಳೋದಕ್ಕೆ ಅವಕಾಶವನ್ನ ಮಾಡಿ. ಆದಂಥದ್ದು ಯಾವುದೂ ಇಲ್ಲ. ಜನಪದ ಅಂತಂದರೆ ಅದರಲ್ಲಿ ನಮ್ಮ ಶ್ರಮಿಕರ ನೋವು, ನಲಿವು, ಕಷ್ಟ, ಸುಖ, ದುಃಖ ಎಲ್ಲವೂ ಕೂಡ ಅಡಗಿದೆ. ತಂದೆ ತಾಯಿಗಳೆಲ್ಲ ಒಂದೇ ಮನವಿ, ನಿಮ್ಮ ಮಕ್ಕಳ ತಲೆ ಮತ್ತು ಕಿವಿಯನ್ನು ಜಾನಪದದ ಕಡೆಗೆ ತಿರುಗಿಸಿ. ಜಾನಪದ ಅಂತಂದರೆ ಅದರಲ್ಲಿರುವಂಥ ಶಕ್ತಿ ಯಾವುದರಲ್ಲೂ ಇಲ್ಲ. ಒಂದು ಆತ್ಮೀಯತೆ, ಒಂದು ಸಂಬಂಧ, ಹೇಳಿದ್ರಲ್ಲ ಮಾನವೀಯತೆ, ಅದೆಲ್ಲವನ್ನು ಕೂಡ ಕಲಿಸ್ಕೊಟ್ಟಿದ್ದಂಥದ್ದು ನಮ್ಮ ಜಾನಪದ.